ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇದೆ. ಈಗ ರಾಜ್ಯದಲ್ಲೂ ಕೂಡ ಸಿಲಿಂಡರ್ ಅಭಾವ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋ ಕಾರಣ ಬೆಂಗಳೂರಿನಲ್ಲೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಗ್ಯಾಸ್ ಟ್ರಬಲ್ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಹೋಟೆಲ್ ಉದ್ಯಮಿಗಳಿಗಂತೂ ಹೊಡೆತ ಬಿದ್ದಿದೆ ಈ ಸಿಲಿಂಡರ್ ಟ್ರಬಲ್ನಿಂದ. ಅಡುಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಿಟ್ಟಾದ ಶ್ರೀ ಸಾಮಾನ್ಯ, ನೋ ಸ್ಟ್ರಾಕ್ ನೋ ಮಿಲ್. ಈಗ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ. ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ದುಪ್ಪಟ್ಟು ಹಣವನ್ನ ಕೊಟ್ಟು ಖರೀದಿ ಮಾಡುವಂತಹ ದುರ್ದೈವ ಬಂದ್ಬಿಟ್ಟಿದೆ. ಗ್ರಾಹಕರಿಗೆ ದರ ಏರಿಕೆ ಬರೆ ಬೇರೆ ಒಂದು ಕಡೆ ಬೀಳ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇದೆ. ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಎಷ್ಟೋ ಹೋಟೆಲ್ಗಳನ್ನ ಬಂದ್ ಮಾಡಿ ಮುಚ್ಕೊಂಡು ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಮತ್ತೊಂದು ಕಡೆ ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಹೋಟೆಲ್ ಮಾಲೀಕರು, ಕೆಲ ಮಾಲೀಕರು ತೆಗೆದಿದ್ದಾರೆ. ಆದರೆ ಅದೇ ರೀತಿಯಾಗಿ ಹೋಟೆಲ್ ಮಾಲೀಕರ ಸಂಘದಿಂದ, ಅಂದರೆ ಹೋಟೆಲ್ ರಾಜ್ಯದ ಬೆಂಗಳೂರು ಏನು ಹೋಟೆಲ್ ಇದೆ, ಆ ಬೆಂಗಳೂರು ಹೋಟೆಲ್ನ ಸಂಘದ ಅಧ್ಯಕ್ಷರು ಕೂಡ ಪತ್ರವನ್ನು ಬರೆದಿದ್ದಾರೆ ಸಿಎಂ ಅವರಿಗೆ. ಏನು, ನಮಗೆ ಅಟ್ಲೀಸ್ಟ್ ಈ ಒಂದು ವಿದ್ಯುತ್ನಲ್ಲಾದರೂ ರಿಯಾಯಿತಿ ಕೊಡಿ ಅಂತ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇರೋದಕ್ಕೂ, ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಹೆಚ್ಚಾಗ್ತಾ ಇರೋದಕ್ಕೂ ಒಂದು ರೀತಿ ಜನರಲ್ಲಿ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಗ್ಯಾಸ್ ಟ್ರಬಲ್ ಯಾವ ಮಟ್ಟಿಗೆ ನಡೀತಾ ಇದೆ ರಾಜ್ಯದಲ್ಲಿ ಅಂತಂದರೆ, ಹೋಟೆಲ್ ಉದ್ಯಮಗಳಿಗೆ ಬಹಳ ಹೊಡೆತ ಬೀಳ್ತಾ ಇದೆ. ಅಡುಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನೋ ಸ್ಟ್ರಾಕ್ ನೋ ಮೀಲ್ಸ್ ಅನ್ನೋದನ್ನು ಕೂಡ ಬೋರ್ಡನ್ನು ಹಾಕ್ತಾ ಇದ್ದಾರೆ ಹೋಟೆಲ್ಗಳ ಮುಂದೆ ಹೋಟೆಲ್ ಮಾಲೀಕರು. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಲ್ಲಿಂದನಾದರೂ ತೆಗೆದುಕೊಂಡು ಅಡುಗೆಯನ್ನು ಮಾಡಿ ಹೋಟ್ಲನ್ನು ನಡೆಸೋಣ ಅಂತ ಮಾಲೀಕರು ಮುಂದಾದರೆ, ಕಾಳಸಂತೆಯಲ್ಲೂ ಕೂಡ ಬಾಯಿಗೆ ಬಂದಂಗೆ ರೇಟನ್ನು ಹೇಳ್ತಾರೆ. 4,000 ರಿಂದ 5,000ವರೆಗೂ ಏರಿಕೆ ಆಗಿದೆ. ಈಗ ಸಿಲಿಂಡರ್ ಮಾರಾಟ ದುಪ್ಪಟ್ಟು ಆಗಿದೆ. ಕಾಳಸಂತೆಯಲ್ಲಿ ಗ್ರಾಹಕರಿಗೆ ಒಂದು ಕಡೆ ದರ ಏರಿಕೆ ಕಡೆ ಬರ ಬೀಳ್ತಾ ಇದೆ. ಬರ ಬಂದ್ಬಿಟ್ಟಿದೆ. ಇನ್ನು ಸಿಲಿಂಡರ್ ಸಂಕಷ್ಟ ಬಗೆಹರಿಸಲು ಈಗ ಸಿದ್ದು ಸರ್ಕಾರ ಸಜ್ಜಾಗ್ತಾ ಇದೆ. ಅಂತೂ ಇಂತೂ ಗ್ಯಾಸ್ ಏಜೆನ್ಸಿ ಜೊತೆಗೆ ಸಭೆಗೆ ಮುಂದಾಗಿದೆ ಸರ್ಕಾರ. ನಾಳೆ ಗ್ಯಾಸ್ ಏಜೆನ್ಸಿ ಮಾಲೀಕರ ಸಭೆಯನ್ನ ಕರೆದಿದೆ ಸರ್ಕಾರ. ನಾಳೆ ಸಂಜೆ 4 ಗಂಟೆಗೆ ಗ್ಯಾಸ್ ಕಂಪನಿಗಳ ಜೊತೆ ಸಭೆಯನ್ನ ಮಾಡೋದಕ್ಕೆ ರೆಡಿ ಇದೆ ಸಿದ್ದು ಸರ್ಕಾರ. ಸಿಎಸ್ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ, ಆಯಿಲ್ ಕಾರ್ಪೊರೇಷನ್ ಜೊತೆಗೂ ಕೂಡ ಈಗ ಸರ್ಕಾರ ಸಭೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಸದ್ಯದ ಸ್ಟಾಕ್ ಏನಿದೆ, ಅಕ್ರಮಗಳಿಗೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಏಜೆನ್ಸಿ ಮಾಲೀಕರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಿಎಸ್. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಏಜೆನ್ಸಿ ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಏಜೆನ್ಸಿಗಳು ಅಂತಂದರೆ, ಕಾಳಸಂತೆಯಲ್ಲಿ ಆದರೂ ಅಟ್ಲೀಸ್ಟ್ ಕಮರ್ಷಿಯಲ್ ಸಿಲಿಂಡರನ್ನು ತೆಗೆದುಕೊಳ್ಳೋಣ ಅಂತಂದರೆ ಆ ಮಾರಾಟಗಾರರಂತೂ ಬಾಯಿ ಬಂದಂತೆ ದರವನ್ನು ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ಮಾಲೀಕರಿಗೆ ಎಷ್ಟು ಹೊಡೆತ ಬೀಳ್ತಾ ಇದೆ ದರದಲ್ಲಿ, ಅದೇ ರೀತಿಯಾಗಿ ಗ್ರಾಹಕರಿಗೂ ಕೂಡ ತಿಂಡಿ, ಊಟ, ಕಾಫಿ, ಟೀ, ಬೋಂಡಾ, ಬಜ್ಜಿ ಎಲ್ಲದರಲ್ಲೂ ಕೂಡ ದರ ಏರಿಕೆಯ ಬರೆ ಬೀಳ್ತಾ ಇದೆ ಗ್ರಾಹಕರಿಗೆ. ಒಂದಾದ್ಮೇಲೆ ಒಂದು ಬರೆಯನ್ನು ಎಳಿತಾ ಇರೋದು. ಯಾಕಂದರೆ ಹೋಟೆಲ್ ಮಾಲೀಕರಿಗೂ ಕೂಡ ವಿಧಿ ಇಲ್ಲ. ಇದ್ರ ಬೆನ್ನಲ್ಲೇ ಈಗ ಸಿಲಿಂಡರ್ ಸಂಕಷ್ಟ ಯಾವ ರೀತಿ ರಾಜ್ಯದಲ್ಲಿ ಇದೆ ಅದನ್ನು ಬಗೆಹರಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಗಳೂರಿನ ಹೋಟೆಲ್ ಏನು ಸಂಘದಿಂದ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗ ರೆಸ್ಪಾನ್ಸ್ ಸಿಕ್ಕಿದೆ. ಸಿಲಿಂಡರ್ ಸಂಕಷ್ಟ ಏನಿದೆ ರಾಜ್ಯದಲ್ಲಿ ಅದನ್ನು ಬಗೆಹರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಆ ಪತ್ರವನ್ನು ಆಲಿಸಿ ಈಗ ರೆಡಿಯಾಗಿದ್ದಾರೆ. ಈಗ ಅಂತೂ ಇಂತೂ ಮೀಟಿಂಗ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಗ್ಯಾಸ್ ಏಜೆನ್ಸಿ ಜೊತೆಗೆ ಸಭೆಯನ್ನು ಮಾಡೋದಕ್ಕೆ ಈಗ ಸಿಎಂ ಸರ್ಕಾರ ಮುಂದಾಗಿದೆ. ನಾಳೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಸಭೆಗೆ ಕರೆದು ಈಗ ಸಿಎಂ ಸಿದ್ದರಾಮಯ್ಯ ಈ ಒಂದು ಸರ್ಕಾರ ಒಂದಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಕೂಡ ಮುಂದಾಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಗ್ಯಾಸ್ ಕಂಪನಿಗಳ ಜೊತೆ ಸಭೆಯನ್ನು ಮಾಡಿಸೋದಕ್ಕೆ ಮುಂದಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ಕಂಪನಿಗಳ ಜೊತೆ ಸಭೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ನಡೆಯುತ್ತೆ. ಸೊ ಏನೇನು ಮಾತನಾಡುವಂತಹ ಸಾಧ್ಯತೆ ಇರುತ್ತೆ, ಯಾರೆಲ್ಲ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಹೆಚ್ಚಿದೆ? ಇಂಚರ ಈಗಾಗಲೇ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ನ ಒಂದು ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಆಹಾರ ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ
ಒಂದು ಸುತ್ತಿನ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಹೋಟೆಲ್ ಮಾಲೀಕರು ಈಗಾಗಲೇ ನಮ್ಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅವರ ಅಳಲನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದಿಷ್ಟು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಮರ್ಷಿಯಲ್ ಸಿಲಿಂಡರ್ನು ಸಹಿತ ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗುವಂತಹ ಕ್ರಮಗಳನ್ನು ಕೈಗೊಳ್ತೇವೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥ. ಆದ್ರೂ ಇನ್ನೂ ಕೂಡ ಅದು ಸಮಸ್ಯೆ ಬಗೆಹರಿದಿಲ್ಲ. ಹಾಗಾಗಿ ಇದೀಗ ನಾಳೆ ಸಂಜೆ 4 ಗಂಟೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳ ಕಂಪನಿಗಳೇನಿದಾವೆ ಆ ಒಂದು ಕಂಪನಿಗಳ ಜೊತೆ ಕೂಡ ಸಭೆ ನಡೆಸಿ ಈಗಾಗಲೇ ಒಂದ್ ಕಡೆ ಯುದ್ಧದ ಪರಿಣಾಮದಿಂದ ಈ ಒಂದು ಅಭಾವ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿದೆ. ಆದ್ರೆ ಅದನ್ನೆಲ್ಲವನ್ನು ಕೂಡ ಒಂದಿಷ್ಟು ಸಮಸ್ಯೆನ ಪರಿಹರಿಸುವಂತ ನಿಟ್ಟಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ಕೂಡ ನಮ್ಮಲ್ಲಿ ಒಂದಿಷ್ಟು ಸ್ಟಾಕ್ ಇದೆ. ಆದ್ರೆ ಅದು ಅದನ್ನ ಸರಬರಾಜು ಮಾಡುವಂತದ್ದು ಎಲ್ಲ ಒಂದ್ ಕಡೆ ವ್ಯತ್ಯಯ ಆಗ್ತಾ ಇದೆ. ಹಾಗಾಗಿ ಅದನ್ನ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಯಾವೆಲ್ಲ ಏಜೆನ್ಸಿಗಳು ಈ ಒಂದು ಕಮರ್ಷಿಯಲ್ ಗ್ಯಾಸ್ಗಳು ಎಷ್ಟು ಸ್ಟಾಕ್ ಇದಾವೆ, ಎಷ್ಟು ಸರಬರಾಜು ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಂಡು ನಾಳೆಯ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಕೂಡ ಈ ಒಂದು ಸಭೆಯ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ 2 ಹಡಗುಗಳು ಕೂಡ ಬಂದಿರೋದ್ರಿಂದ ಒಂದಿಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇನ್ನೂ ಕೂಡ ಯುದ್ಧ ಕೂಡ ನಿಂತಿಲ್ಲ, ಆದ್ರೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಹೆಚ್ಚು ಖರ್ಚು ಮಾಡದೆ ಎಷ್ಟು ಅಗತ್ಯತೆ ಇದೆ ಅದನ್ನ ಒಂದು ಮಿತವ್ಯಯವಾಗಿ ಕೂಡ ನಾವು ಬಳಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕು. ಹಾಗಾಗಿ ಈಗ ಗ್ಯಾಸ್ ಏಜೆನ್ಸಿಗಳ ಜೊತೆ ಸಭೆ ನಡೆಸಿ ಕಮರ್ಷಿಯಲ್ ಸಿಲಿಂಡರ್ ಕೂಡ ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ಹೋಟೆಲ್ಗಳು ಕೂಡ ಬಂದ್ ಆಗ್ಬಾರ್ದು, ಅವ್ರಿಗೂ ಕೂಡ ಒಂದಿಷ್ಟು ಅವರ ಒಂದು ಉದ್ಯಮಕ್ಕೂ ಕೂಡ ಹೊಡೆತ ಬೀಳಬಾರ್ದು, ಸಾರ್ವಜನಿಕರು ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸರ್ಕಾರ ಸಿದ್ಧತೆ ಮಾಡ್ಕೊಳ್ಳಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸಚಿವ KH ಮುನಿಯಪ್ಪ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಸಭೆ ನಡೆಸಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ನಾಳೆ ಸಂಜೆ 4 ಗಂಟೆಗೆ ಈಗ CM ಸಿದ್ದರಾಮಯ್ಯ ಸರ್ಕಾರ ಯುದ್ಧ ಸಂಬಂಧಪಟ್ಟಂತೆ LPGಗಳು ಈಗ ತೊಂದರೆಯನ್ನು ಈಡಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಾಳೆ ಸಂಜೆ LPG ಏಜೆನ್ಸಿಗಳು ಜೊತೆಗೆ ಆಯಿಲ್ ಕಾರ್ಪೊರೇಷನ್ ಅವರನ್ನ ಒಟ್ಟುಗೂಡಿಸಿ ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.